ನಮಸ್ಕಾರ ವೀಕ್ಷಕರೇ. ಸಾಲು ಸಾಲು ಆರೋಪಗಳನ್ನು ಎದುರಿಸ್ತಾ ಇರೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೇಲೆ ಈಗ ಇನ್ನೊಂದು ದೊಡ್ಡ ಆರೋಪ ಬಂದಿದೆ. ರಾಹುಲ್ ಅಸ್ಸಾಂ ವಿಸಿಟ್ ಬೆನ್ನಲ್ಲೇ ಅವರ ವೋಟ್ ಬ್ಯಾಂಕ್ ದಾಂಧಲೆ ಎಬ್ಬಿಸಿದ್ದು ಅರಣ್ಯ ಪ್ರದೇಶವನ್ನೆಲ್ಲ ವಶಪಡಿಸಿಕೊಳ್ಳೋದಕ್ಕೆ ಯತ್ನಿಸಿದೆ. ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ನೇರವಾಗಿ ರಾಹುಲ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು, ಅವರು ಬಿಚ್ಚಿಟ್ಟಿರೋ ವಿಚಾರಗಳು ಜನಸಾಮಾನ್ಯರಲ್ಲಿ ಆತಂಕವನ್ನ ಹುಟ್ಟಿಸ್ತಾ ಇದೆ. ಕೆಲವೊಂದು ಸನ್ನಿವೇಶಗಳನ್ನ ನೋಡಿದ್ರೆ ದೇಶದಲ್ಲೇ ಅತ್ಯಂತ ಡೇರಿಂಗ್ ರಾಜಕಾರಣಿ ರಾಹುಲ್ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಸರ್ಮಾರನ್ನ ಜೈಲಿಗೆ ಹಾಕೋ ರಾಹುಲ್ ಹೇಳಿಕೆ ವಿರುದ್ಧವೂ ಹಿಮಂತ್ ಪ್ರತಿಕ್ರಿಯಿಸಿದ್ದು ಸರಿಯಾದ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಸೋದರಿ ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರಾ ವಿರುದ್ಧ ಮತ್ತೊಂದು ಹಗರಣದ ಕೇಸ್ ದಾಖಲಾಗಿದೆ. ಇದನ್ನ ತೀವ್ರವಾಗಿ ಖಂಡಿಸಿರೋ ರಾಹುಲ್ ತಮ್ಮ ಭಾವನೆಗೆ ಬೆಂಬಲ ಸೂಚಿಸಿ ಪೋಸ್ಟ್ ಹಾಕಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆರೋಪಗಳಿಗೂ ವಿವಾದಗಳಿಗೂ ಆತಂಕಕಾರಿ ಘಟನೆಗಳಿಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೂ ಒಂದಕ್ಕೊಂದು ತಾಳೆ ಆಗೋದು ಕಾಮನ್ ಆಗ್ಬಿಟ್ಟಿದೆ. ಇನ್ನೇನೋ ಕೆಲ ತಿಂಗಳುಗಳಲ್ಲೇ ಚುನಾವಣೆ ಎದುರು ನೋಡ್ತಾ ಇರೋ ಅಸ್ಸಾಂಗೆ ರಾಹುಲ್ ವಿಸಿಟ್ ಕೊಟ್ಟಿದ್ರು. ವೇದಿಕೆಗೆ ಬರ್ತಾ ಇದ್ದ ಹಾಗೆಯೇ ಅಸ್ಸಾಂ ಸಂಸ್ಕೃತಿಯನ್ನ ಕಡೆಗಣಿಸಿ ವಿವಾದ ಅಂಟಿಸಿಕೊಂಡ್ರು. ವೇದಿಕೆ ಮೇಲೆ ಮಹಿಳೆಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅನ್ನೋ ಆರೋಪ ಅಂಟಿಕೊಳ್ತು. ಸ್ವಲ್ಪ ಕೂಡ ಸಂಸ್ಕಾರ ಇಲ್ಲ ಅಂತ ಟೀಕೆಗೆ ಗುರಿಯಾದ್ರು. ಬಂದು ಹೋಗ್ತಾ ಇದ್ದ ಹಾಗೆ ಗಲಭೆ ನಡೆದಿರೋದಕ್ಕೆ ಅವರೇ ಕಾರಣ ಅಂತಲೂ ಈಗ ಆರೋಪಗಳು ಬರ್ತಾ ಇದೆ. ರಾಜಕೀಯ ಅಂದ್ಮೇಲೆ ಆರೋಪ ಪ್ರತ್ಯಾರೋಪ ಇವೆಲ್ಲ ಸಹಜವೇ. ಹಾಗಂದ ಮಾತ್ರಕ್ಕೆ ಆರೋಪವನ್ನೇ ಗಟ್ಟಿ ಮಾಡಿಕೊಂಡು ವ್ಯಕ್ತಿಗಳನ್ನ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸೋದು ಸರಿಯಲ್ಲ ಅನ್ನೋ ಮಾತು ಕೂಡ ಇರೋದು ನಿಜವೇ. ಆದ್ರೆ ಗಲಭೆ ನಡೆಸಿರೋದು ರಾಹುಲ್ ಪಕ್ಷಕ್ಕೆ ವೋಟ್ ಹಾಕುವವರಿಂದ ಆಗಿರೋದ್ರಿಂದ ಮತ್ತೆ ಇದು ದೊಡ್ಡ ಸುದ್ದಿ ಆಗ್ತಾ ಇದೆ. ಅಸ್ಸಾಂನಲ್ಲಿ ಈಗಾಗಲೇ ಡೆಮಾಲಿಷನ್ ಡ್ರೈವ್ ನಡೀತಾ ಇರೋದರ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನ ನೋಡ್ತಾ ಬಂದಿದ್ದೀರಾ. ಅಕ್ರಮವಾಗಿ ಬಾಂಗ್ಲಾದಿಂದ ಬಂದು ಇಲ್ಲಿ ನೆಲೆಸಿರುವವರ ಸಮಸ್ಯೆ ಒಂದಾದ್ರೆ, ಇದರ ಜೊತೆಗೆ ಸರ್ಕಾರಿ ಜಾಗ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ಅಕ್ರಮವಾಗಿ ಮನೆ ಹಾಗೂ ಕಟ್ಟಡಗಳನ್ನ ಕಟ್ಕೊಂಡು ಸಂವಿಧಾನಕ್ಕೆ ಸವಾಲ್ ಹಾಕ್ತಾ ಇದ್ದಾರೆ. ಕಳೆದ ವಾರ ದುಬ್ರಿಯಲ್ಲಿ ಡೆಮಾಲಿಷನ್ ಡ್ರೈವ್ ನಡೆಸೋದಕ್ಕೆ ಬಂದಿದ್ದ ಅಧಿಕಾರಿಗಳ ಮೇಲೂ ಅಕ್ರಮ ನಿವಾಸಿಗಳು ಮುಗಿಬಿದ್ದಿದ್ದನ್ನ ನೋಡಿದ್ರಿ. ಇಷ್ಟೆಲ್ಲ ಆದ್ರೂ ಮುಲಾಜಿಲ್ಲದೆ ಹಿಮಂತ್ ಬಿಸ್ವಾ ಡೆಮಾಲಿಷನ್ ಡ್ರೈವ್ ನಡೆಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ನಿನ್ನೆ ರಾಹುಲ್ ಗುವಾಹಟಿಗೆ ಭೇಟಿ ನೀಡಿ ವಾಪಸ್ ಹೋಗ್ತಾ ಇದ್ದಂತೆ ಗಲಭೆ ಶುರುವಾಗಿದೆ. ಪೈಕಾನ್ ಸಂರಕ್ಷಿತ ಅರಣ್ಯ ಪ್ರದೇಶದೊಳಗೆ ನುಗ್ಗಿ ಆ ಜಾಗವನ್ನ ವಶಪಡಿಸಿಕೊಳ್ಳೋದಕ್ಕೆ ದುಷ್ಕರ್ಮಿಗಳು ಯತ್ನಿಸಿದ್ದಾರೆ. ಈ ವೇಳೆ ಗಲಭೆಕೋರರನ್ನ ತಡೆಯೋದಕ್ಕೆ ಅಸ್ಸಾಂ ಪೊಲೀಸರು ಮುಂದಾದಾಗ ಅವರ ಮೇಲೂ ಅಟ್ಯಾಕ್ ಆಗಿದೆ. ಈ ಗಲಭೆಯಲ್ಲಿ ಸುಮಾರು 21 ಪೊಲೀಸರಿಗೆ ಗಾಯಗಳಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಗಲಭೆಕೋರರಿಗೆ ಪ್ರಚೋದನೆ ಸಿಕ್ಕಿದೆ ಅನ್ನೋದಕ್ಕೆ ಪುಷ್ಟಿ ನೀಡೋ ಹಾಗೆ ಇನ್ನೊಂದು ವಿಡಿಯೋ ಕೂಡ ಹರಿದಾಡ್ತಾ ಇದೆ. ಸರ್ಕಾರಿ ಅಧಿಕಾರಿಗಳು ಡೆಮಾಲಿಷನ್ ಡ್ರೈವ್ ನಡೆಸೋ ಹೊತ್ತಲ್ಲಿ ಅಕ್ರಮ ಕಟ್ಟಡ ಕಟ್ಟಿದ್ದ ಒಂದಷ್ಟು ಜನರು ಅಡ್ಡಗಟ್ಟಿದ್ದಾರೆ. ವಿಡಿಯೋ ಮಾಡಿ ಹಿಮಂತ್ ಬಿಸ್ವಾ ಸರ್ಮಾಗೆ ಸವಾಲ್ ಹಾಕಿದ್ದಾರೆ. ಇವತ್ತು ನಮ್ಮ ಕಟ್ಟಡಗಳು ಅಕ್ರಮವಾಗಿ ಕಟ್ಟಲಾಗಿದೆ ಅಂತ ನೀವು ಒಡೆದು ಹಾಕ್ತಾ ಇದ್ದೀರಾ. ಆದ್ರೆ ನಾನಿಲ್ಲದಿದ್ರೆ ಏನಂತೆ, ನನ್ನ ಮಗನೋ ಮೊಮ್ಮಗನೋ ಬಂದು ಹಿಂದೂಗಳ ಪಟ್ಟಾ ಜಾಗದಲ್ಲಿ ಮನೆಯನ್ನ ಕಟ್ತಾನೆ, ಹಿಂದೂಗಳನ್ನೆಲ್ಲ ಅಲ್ಲಿಂದ ಓಡಿಸಿ ಅರಣ್ಯ ಪ್ರದೇಶಗಳಿಗೆ ಕಳಿಸ್ತಾನೆ, ಇದು ಗ್ಯಾರಂಟಿ ಅಂತ ಸವಾಲ್ ಹಾಕಿದ್ದಾನೆ. ಸಾಲದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಅಕ್ರಮ ವಲಸಿಗರು ಕೂಗೋ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ದೇಶದ ಒಳಗೆ ಇರುವವರ ಬೆಂಬಲ ಇಲ್ಲದೆ ಇಷ್ಟೆಲ್ಲ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಮಾಧ್ಯಮಗಳ ಮುಂದೆ ಬಂದು ಮಾತನಾಡೋ ಹಿಮಂತ್ ಬಿಸ್ವಾ ಸರ್ಮಾ ರಾಜ್ಯದಲ್ಲಿ ಲ್ಯಾಂಡ್ ಜಿಹಾದ್ಗೆ ಹಾಗೂ ಅರಣ್ಯ ಪ್ರದೇಶಗಳನ್ನ ಎನ್ಕ್ರೋಚ್ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದೆ ರಾಹುಲ್ ಗಾಂಧಿ ಅಂತ ಆರೋಪಿಸಿದ್ದಾರೆ. ತಮ್ಮ ಭಾಷಣದಲ್ಲಿ ರಾಹುಲ್ ಅಕ್ರಮ ಕಟ್ಟಡಗಳನ್ನ ತೆರವುಗೊಳಿಸಿ ಅಲ್ಲಿದ್ದವರನ್ನ ಆಚೆಗೆ ಕಳಿಸೋದಾದ್ರೆ ಅದೇ ಅರಣ್ಯದಲ್ಲಿ ಅವರಿಗೆ ಬೇರೆ ಜಾಗದಲ್ಲಿ ಮನೆಯನ್ನ ಕಟ್ಟಿಕೊಡ್ಬೇಕು ಅಂತ ಹೇಳಿದ್ರು. ಆದ್ರೆ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಜನರಿಗೆ ವಸತಿ ಕಲ್ಪಿಸಿಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾಮನ್ ಸೆನ್ಸ್ ಅವರಿಗೆ ಇಲ್ಲ. ಇಂತಹ ಹೇಳಿಕೆಗಳೇ ಅವರ ಬೆಂಬಲಿಗರಿಗೆ ಹಾಗೂ ಅಕ್ರಮ ನಿವಾಸಿಗಳನ್ನ ಪ್ರಚೋದಿಸಿ ಗಲಭೆ ಏಳೋದಕ್ಕೆ ಕಾರಣ ಆಗಿದ್ದು. ದುಷ್ಕರ್ಮಿಗಳು ಪೊಲೀಸರ ಮೇಲೆ ಕಲ್ಲುಗಳಿಂದ ಹೊಡೆದಿದ್ದಾರೆ. ಗಲಭೆ ಕಂಟ್ರೋಲ್ಗೆ ಬಾರದೇ ಇದ್ದಾಗ ಪೊಲೀಸರು ಗನ್ ಫೈರ್ ಮಾಡಿದ್ದು ಅದರಲ್ಲಿ ಒಬ್ಬ ದುಷ್ಕರ್ಮಿ ಮೃತಪಟ್ಟಿದ್ದಾನೆ. ಸದ್ಯ ಈ ಸಂಬಂಧ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಖರ್ಗೆ ಭಾಷಣವನ್ನ ಪೊಲೀಸರು ರಿವ್ಯೂ ಮಾಡ್ತಾ ಇದ್ದಾರೆ. ಒಂದು ವೇಳೆ ಭಾಷಣದಿಂದಲೇ ಗಲಭೆ ಎದ್ದಿರೋದು ಕನ್ಫರ್ಮ್ ಆದ್ರೆ ಸರಿಯಾದ ಆಕ್ಷನ್ ತಗೊಳ್ಳೋದು ಗ್ಯಾರಂಟಿ ಅಂತ ಸರ್ಮಾ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೊದಲೇ ಅಸ್ಸಾಂ ಪರಿಸ್ಥಿತಿ ಸರಿಯಿಲ್ಲ. ಇದಕ್ಕೆ ಕಾರಣ ಅಕ್ರಮ ವಲಸಿಗರು ಹಾಗೂ ಅವರಿಗೆ ಸಿಗ್ತಾ ಇರೋ ರಾಜಕೀಯ ಬೆಂಬಲ. ಅಸ್ಸಾಂ ಕಾಂಗ್ರೆಸ್ ಪ್ರೆಸಿಡೆಂಟ್ ಗೌರವ್ ಗೊಗೊಯ್ಗೆ ಪಾಕಿಸ್ತಾನ ಲಿಂಕ್ ಇದೆ ಅನ್ನೋ ನೇರ ಆರೋಪ ಮಾಡಿದ್ದೇ ತಡ ಕೆಲವೊಂದಷ್ಟು ಗಲಭೆಗಳಿಗೆ ಅಸ್ಸಾಂ ಸಾಕ್ಷಿ ಆಗ್ತಾ ಇದೆ. ಹಸುವಿನ ತಲೆಯನ್ನ ಕಡಿದು ಹನುಮಾನ್ ದೇಗುಲದ ಎದುರು ಹಾಕಿದ್ದು ದೊಡ್ಡ ಗಲಭೆ ಆಯ್ತು. ಅದರ ಹಿಂದಿನ ದುಷ್ಕರ್ಮಿಗಳನ್ನ ಅರೆಸ್ಟ್ ಮಾಡಲಾಯ್ತು. ಅರೆಸ್ಟ್ ಆದವರು ಓಲೈಕೆ ಸಮುದಾಯ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಗೌರವ್ ಗೊಗೊಯ್ ಮಾತ್ರ ಇದನ್ನ RSS ಕಾರ್ಯಕರ್ತರು ಮಾಡಿದ್ದು ಅಂತ ಆರೋಪಿಸ್ತಾರೆ. ಅದೇ ದುಬ್ರಿಯಲ್ಲಿ ಡೆಮಾಲಿಷನ್ ಡ್ರೈವ್ ವೇಳೆ ಗಲಾಟೆ ಆಯ್ತು. ಈಗ ಮತ್ತೊಂದು ಗಲಭೆ ನಡೀತಾ ಇದೆ. ಇದೆಲ್ಲದರ ಹಿಂದೆ ರಾಜಕೀಯ ಕೈವಾಡ ಇದೆ ಅನ್ನೋದಕ್ಕೆ ಹಲವು ರೀತಿಯಲ್ಲಿ ಪುಷ್ಟಿ ಸಿಗ್ತಾ ಇದೆ. ಇನ್ನು ರಾಹುಲ್ ಗಾಂಧಿಯ ಇದೇ ಭಾಷಣದ ವೇಳೆ ಇನ್ನೊಂದು ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು.
ಅದೇನಂದ್ರೆ ನಮ್ಮನ್ನ ಗೆಲ್ಲಿಸಿದ್ರೆ ಹಾಲಿ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ಅಂತ ರಾಹುಲ್ ಗಾಂಧಿ ಚಾಲೆಂಜ್ ಮಾಡಿದ್ರು. ಇದು ಸಣ್ಣ ಪುಟ್ಟ ಚಾಲೆಂಜ್ ಅಲ್ಲ, ಅಬ್ಬರಿಸಿ ಬೊಬ್ಬರಿದಿದ್ರು. ಹಿಮಂತ್ ಬಿಸ್ವಾ ಸರ್ಮಾ ಸಾಕಷ್ಟು ಸ್ಕ್ಯಾಮ್ ಮಾಡಿದ್ದಾರೆ, ಅವರಿಗೆ ಕಾಂಗ್ರೆಸ್ನ ಬಬ್ಬರ್ ಶೇರ್ ಒಂದಲ್ಲ ಒಂದು ದಿನ ಜೈಲಿಗೆ ಕಳಿಸ್ತಾರೆ ಅನ್ನೋದು ಗೊತ್ತಿದೆ. ಅದಕ್ಕೆ ಅವರು ಮಾತನಾಡುವಾಗ ದನಿ ನಡುಕ್ತಾ ಇರುತ್ತೆ. ನಮಗೆ ಅಧಿಕಾರ ಬಂದ ತಕ್ಷಣ ಹಿಮಂತ್ ಬಿಸ್ವಾರನ್ನ ಜೈಲಿಗೆ ಕಳಿಸುವುದು ಗ್ಯಾರಂಟಿ, ಪ್ರಧಾನಿ ಮೋದಿಯೇ ಅಡ್ಡ ಬಂದ್ರು ಇದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಸವಾಲ್ ಹಾಕಿದ್ರು. ಅಂದಹಾಗೆ ಇದರಲ್ಲಿ ರಾಹುಲ್ ಕೆರಳಿದ ಸಿಂಹ ಅಂತ ಹೇಳ್ಕೊಂಡಿದ್ದು ತಮಗೆ ಅನ್ನೋದನ್ನ ಕೂಡ ಗಮನಿಸಬೇಕಾದ ಅಂಶವೇ. ಇದರ ಜೊತೆಗೆ ಎಲೆಕ್ಷನ್ ಕಮಿಷನ್ ಬಗ್ಗೆಯೂ ಆರೋಪಿಸಿದ್ದ ರಾಹುಲ್ ಗಾಂಧಿ ಬಿಜೆಪಿ ಜೊತೆ ಎಲೆಕ್ಷನ್ ಕಮಿಷನ್ ಕಾಂಪ್ರಮೈಸ್ ಆಗಿದೆ ಅನ್ನೋ ಆರೋಪವನ್ನೆಲ್ಲ ಮಾಡಿದ್ರು. ಇದರ ಬೆನ್ನಲ್ಲೇ ಅದಕ್ಕೂ ಕೌಂಟರ್ ಕೊಟ್ಟಿರೋ ಹಿಮಂತ್ ಬಿಸ್ವಾ ಸರ್ಮಾ ನನ್ನನ್ನ ಜೈಲಿಗೆ ಕಳಿಸೋದು ಹಾಗಿರ್ಲಿ, ಅಷ್ಟರೊಳಗೆ ರಾಹುಲ್ ಗಾಂಧಿಯ ಜೈಲು ಪಾಲಾದ್ರೂ ಅಚ್ಚರಿ ಇಲ್ಲ ಅಂತ ಹೇಳಿದ್ರು. ರಾಷ್ಟ್ರೀಯ ನಾಯಕನಾಗಿ ಒಂದು ರಾಜ್ಯಕ್ಕೆ ಬಂದು ಅಲ್ಲಿನ ಸಿಎಂ ಅನ್ನ ಜೈಲಿಗೆ ಕಳಿಸ್ತೀನಿ ಅನ್ನೋ ಮಾತು ಅಯೋಗ್ಯತನಕ್ಕೆ ಸಾಕ್ಷಿ. ಅಲ್ಲಿಗೆ ನಾನು ಎಷ್ಟು ಪ್ರಮುಖ ವ್ಯಕ್ತಿ ಅನ್ನೋದನ್ನ ಅವರೇ ಒಪ್ಪಿಕೊಂಡಂತೆ ಆಯ್ತಲ್ವಾ. ಇನ್ನೊಂದು ವಿಚಾರವನ್ನ ರಾಹುಲ್ ಮರೆತಿದ್ದಾರೆ ಅನ್ಸುತ್ತೆ. ಅದೇನಂದ್ರೆ ಸದ್ಯ ಅವರು ಬೇಲ್ ಮೇಲೆ ಹೊರಗಡೆ ತಿರುಗಾಡ್ತಾ ಇದ್ದಾರೆ. ಇಷ್ಟಿದ್ರೂ ಅವರು ಯಾವ ಧೈರ್ಯದ ಮೇಲೆ ನನ್ನನ್ನ ಜೈಲಿಗೆ ಕಳಿಸೋ ಮಾತಾಡ್ತಾರೆ. ಅವರು ಅದಕ್ಕೂ ಮುಂಚೆ ಜೈಲಿಗೆ ಹೋಗ್ಬೇಕು ಅನ್ನೋದನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಅದೇ ದಿನ ಖರ್ಗೆ ಅಸ್ಸಾಂನಲ್ಲಿ ಉದ್ಯೋಗ ಸೃಷ್ಟಿ ಆಗಿಲ್ಲ ಅಂತ ಆರೋಪಿಸಿದ್ರು. ಅದಕ್ಕೂ ಟಕ್ಕರ್ ಕೊಟ್ಟಿದ್ದ ಸರ್ಮಾ, ನಮ್ಮ ರಾಜ್ಯದಲ್ಲಿ ಏನಾಗಿಲ್ಲ ಅನ್ನೋದು ಅಸ್ಸಾಂ ಜನರಿಗೆ ಗೊತ್ತಿದೆ. 2021ರಲ್ಲಿ 1 ಲಕ್ಷ ಸರ್ಕಾರಿ ಉದ್ಯೋಗ ಸೃಷ್ಟಿ ಮಾಡೋ ಬಗ್ಗೆ ಭರವಸೆ ಕೊಟ್ಟಿದ್ವಿ, ಈಗಾಗಲೇ ಆ ಲೆಕ್ಕವನ್ನ ಮೀರಿ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳಿದ್ದಾರೆ. ಇತ್ತ ಸರ್ಮಾರನ್ನ ಜೈಲಿಗೆ ಕಳಿಸೋ ಬಗ್ಗೆ ರಾಹುಲ್ ಸವಾಲ್ ಹಾಕ್ತಾ ಇದ್ರೆ, ಅತ್ತ ಈಗಾಗಲೇ ಹಲವಾರು ಹಗರಣಗಳನ್ನ ಹೊತ್ತಿರೋ ರಾಹುಲ್ ಬಾವಾ ಹಾಗೂ ಕೌಲ್ ಬ್ರಾಹ್ಮಣ ವಂಶದ ಕುಡಿ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಶಿಕೋಪುರ್ ಲ್ಯಾಂಡ್ ಡೀಲ್ ಸ್ಕ್ಯಾಮ್ ಕೇಸ್ನಲ್ಲಿ ರಾಬರ್ಟ್ ವಾದ್ರಾ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದರ ಬೆನ್ನಲ್ಲೇ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಹಾಕೋ ರಾಹುಲ್, ನನ್ನ ಭಾವ ರಾಬರ್ಟ್ ವಾದ್ರಾ ಕಳೆದ 10 ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಟಾರ್ಗೆಟ್ ಆಗ್ತಾ ಇದ್ದಾರೆ. ಈ ಹೊತ್ತಲ್ಲಿ ಪ್ರಿಯಾಂಕಾ, ರಾಬರ್ಟ್ ಹಾಗೂ ಅವರ ಮಕ್ಕಳ ಪರವಾಗಿ ನಾನು ಗಟ್ಟಿಯಾಗಿ ನಿಲ್ತೀನಿ. ಈ ರಾಜಕೀಯ ಹರಾಸ್ಮೆಂಟ್ ನಿಂದ ಅವರನ್ನ ಕಾಪಾಡಬೇಕಿದೆ. ನನಗೆ ಗೊತ್ತಿದೆ ಅವರು ಇದೆಲ್ಲವನ್ನ ಎದುರಿಸುವಷ್ಟು ಧೈರ್ಯವಂತರಾಗಿದ್ದಾರೆ. ಸತ್ಯ ಯಾವತ್ತಿದ್ರೂ ಗೆಲ್ಲಲೇಬೇಕು, ಗೆದ್ದೇ ಗೆಲ್ಲುತ್ತೆ ಅಂತ ಬರೆದುಕೊಂಡಿದ್ದಾರೆ. ಇದರಲ್ಲಿ ಕೊನೆಯ ಸಾಲನ್ನ ಇಡೀ ಭಾರತೀಯರು ಮೆಚ್ಚಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಎಲೆಕ್ಷನ್ ಹೊಸ್ತಿಲಲ್ಲಿರೋ ಬಿಹಾರಕ್ಕಿಂತಲೂ ಅಸ್ಸಾಂ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ದಾರಿ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಅಕ್ರಮ ವಲಸಿಗರ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಇರೋದು ಕೂಡ ಅಲ್ಲೇ, ಹಾಗೂ ಬಿಹಾರಕ್ಕಿಂತಲೂ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿ ಇರೋದು ಕೂಡ ಅಲ್ಲೇ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.